3 ದಿನ ರಾಜ್ಯ ಪ್ರವಾಸದಲ್ಲಿರುವ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಸಂಜೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದರು. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಟಿಟಿಡಿ ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಬಾರಿಗೆ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದು ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಮಾತುಕತೆ ನಡೆಸಿದರು. ತಾವು ಅಧ್ಯಕ್ಷರಾದ ನಂತರ ತಿರುಮಲ ತಿರುಪತಿಯಲ್ಲಿ ಕೈಗೊಂಡಂತಹ ಸುಧಾರಣಾ ಕ್ರಮಗಳು, ಭಕ್ತರ ಅನುಕೂಲಕ್ಕಾಗಿ ಮಾಡಿರುವಂತಹ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಹಂಚಿಕೊಂಡರು. ಕರ್ನಾಟಕದ ಭಕ್ತರಿಗಾಗಿ ಮಾಡಿರುವಂತಹ ವಿಶೇಷ ಅನುಕೂಲಗಳು, ದರ್ಶನಕ್ಕಾಗಿ ತಂದಿರುವಂತಹ ಸುಧಾರಣೆಗಳ ಬಗ್ಗೆ ವಿವರಿಸಿದರು. ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಬಗ್ಗೆ ವಿವರಣೆಯನ್ನು ನೀಡಿದರು. ತಾವು ತಿರುಪತಿಗೆ ಭೇಟಿ ನೀಡುವಂತೆ ಮನವಿ ಮಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ತಿರುಪತಿಯಲ್ಲಿ ಉತ್ತಮ ಕೆಲಸ ಮಾಡ್ತಿರುವ ಬಗ್ಗೆ ತಮಗೂ ಮಾಹಿತಿಗಳು ಬಂದಿದ್ದು ಅದನ್ನು ನಿರಂತರವಾಗಿ ಮುಂದುವರಿಸಿ ಎಂದು ಅಭಿನಂದಿಸಿದರು. ಇದಕ್ಕೂ ಮೊದಲು ಸಿಎಂಗೆ ಕೆಂಪು ಶಾಲು ಹೊದಿಸಿ ಹೂಗುಚ್ಛ ನೀಡುವ ಮೂಲಕ ಟಿಟಿಡಿ ಅಧ್ಯಕ್ಷರು ಶುಭ ಕೋರಿದರು. ಟಿಟಿಡಿ ಅಧ್ಯಕ್ಷರು ಹಾಗೆ ಮುಖ್ಯಮಂತ್ರಿಗಳ ಭೇಟಿ ವೇಳೆ TV5 MD ರವೀಂದ್ರನಾಥ್ ಹಾಗೆ ಟಿಟಿಡಿ ಸದಸ್ಯ ನರೇಶ್ ಕುಮಾರ್, TV5 ನಿರ್ದೇಶಕರಾದಂಥ ಅನಿಲ್ ಕುಮಾರ್ ಸಿಂಗ್ ಹಾಗೂ TV5 ಕನ್ನಡ CEO ಬರಾರ್ ವಿಜಯ್ ಕುಮಾರ್ ಅವರು ಕೂಡ ಹಾಜರಿದ್ದರು. ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ಅವರು ಟಿಟಿಡಿ ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಕರ್ನಾಟಕಕ್ಕೆ ವಿಸಿಟ್ ಮಾಡಿದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ, ಅಂದರೆ ಅಧಿಕೃತ ನಿವಾಸ ಕಾವೇರಿಗೆ ಹೋಗಿ ಅಲ್ಲಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಅಂದರೆ ಹೂಗುಚ್ಛವನ್ನು ನೀಡುವ ಮೂಲಕ ಅವರ ಕುಶಲೋಪರಿಯನ್ನು ವಿಚಾರಿಸಿದರು. ಈ ಸಂದರ್ಭದಲ್ಲಿ ಅವರು ತಂದಂಥ ಸುಧಾರಣೆಗಳ ಬಗ್ಗೆ, ವಿನೂತನ ಕಾರ್ಯಕ್ರಮಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ ಮಾಹಿತಿನ ಕೊಟ್ಟರು. ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಅವರನ್ನು ಹಾಡಿ ಹೊಗಳಿದ್ರು ಬಿಆರ್ ನಾಯ್ಡು ಅವರನ್ನು. ಈಗಾಗಲೇ ಅದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂದಿದೆ. ಮತ್ತು ಕರ್ನಾಟಕದ ಭಕ್ತರಿಗಾಗಿ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ, ಏನೆಲ್ಲ ಸುಧಾರಣೆಗಳನ್ನು ತರಲಾಗಿದೆ ತಮ್ಮ ಅಧಿಕಾರಾವಧಿಯಲ್ಲಿ, ಇನ್ನು ಮುಂದಿನ ಕಾರ್ಯಕ್ರಮಗಳು ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಬಿಆರ್ ನಾಯ್ಡು ಅವರು ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಖುಷಿಯಿಂದ ಅವ್ರನ್ನ ಬರಮಾಡಿಕೊಂಡ್ರು. ಜೊತೆಗೆ ರಾಜ್ಯದ ಭಕ್ತರಿಗೋಸ್ಕರ ಮತ್ತು ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋರಿದ್ದೀರಿ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿನ ಪಡೆದುಕೊಂಡ್ರು. ಬಹಳ ಸಂತೋಷದಿಂದ ಪರಸ್ಪರವಾಗಿ ಇಬ್ಬರೂ ಕೂಡ ಮಾತುಕತೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕೂಡ ಬಿಆರ್ ನಾಯ್ಡು ಅವರಿಗೆ ಸಾಥನ್ನು ಕೊಟ್ಟರು. ಟಿಟಿಡಿ ಅಧ್ಯಕ್ಷರಿಗೆ ಟಿಟಿಡಿಯ ಸದಸ್ಯರಾಗಿರುವಂತಹ ನರೇಶ್ ಕುಮಾರ್ ಆಗಿರ್ಬೋದು, TV5 MD ರವೀಂದ್ರನಾಥ್ ಅವರು, TV5 ನಿರ್ದೇಶಕರಾದಂಥ ಅನಿಲ್ ಕುಮಾರ್ ಸಿಂಗ್ ಹಾಗೂ TV5 ಕನ್ನಡ CEO ಬರಾರ್ ವಿಜಯ್ ಕುಮಾರ್ ಅವರು ಕೂಡ ಸಾಥನ್ನು ಕೊಟ್ಟರು. ಅಂದರೆ ಈಗ ಟಿಟಿಡಿಯಲ್ಲಿ ಆಗಿರುವಂತಹ ಕೆಲವೊಂದಿಷ್ಟು ವಿನೂತನವಾದಂತಹ ಬದಲಾವಣೆಗಳು ಏನಿದ್ದಾವೆ ಅದೆಲ್ಲದರ ಬಗ್ಗೆ ವಿವರಣೆಯನ್ನು ಬಿಆರ್ ನಾಯ್ಡು ಅವರು ಕೊಟ್ಟಿದ್ದಾರೆ. ಇದೊಂದು ಸೌಹಾರ್ದಯುತವಾದಂತಹ, ಸೌಜನ್ಯಯುತವಾದಂತಹ ಭೇಟಿಯಾಗಿತ್ತು. ಯಾಕೆಂದರೆ ತಿರುಪತಿಗೆ ಕರ್ನಾಟಕದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ವಿಸಿಟನ್ನು ಮಾಡ್ತಾರೆ. ಅದರಲ್ಲೂ ಬಿಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಕರ್ನಾಟಕದ ಭಕ್ತಾದಿಗಳಿಗಾಗಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ, ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಟಿಟಿಡಿ ಅಲ್ಲಿ ಸಿಬ್ಬಂದಿಗಳಿಗೂ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳ ಒಂದು ದರ್ಶನ ಆಗ್ತಾ ಇರೋದ್ರಿಂದಾಗಿ ಮತ್ತೆ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು, ಏನೆಲ್ಲ ಮುಂದಿನ ಪ್ಲ್ಯಾನ್ಸ್ಗಳಿದ್ದೇವೆ ಅನ್ನೋದನ್ನು ಕೂಡ ಬಿಆರ್ ನಾಯ್ಡು ಅವರು ಹಂಚಿಕೊಂಡಿದ್ದಾರೆ. ಬಹಳ ಖುಷಿಯಾಗಿಯೇ ಸಿದ್ದರಾಮಯ್ಯನವರು ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡರು. ಈ ಮೊದಲೇ ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಜನ ಅವರ ಸಂಪುಟದ ಸಹೋದ್ಯೋಗಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಮತ್ತು ಕರ್ನಾಟಕದ ಅಲ್ಲಿನ ಏನು ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ಅಲ್ಲಿನ ಮಂಡಳಿಯವರು, ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಬರ್ತಾಯಿದ್ರು. ಬಿಆರ್ ನಾಯ್ಡು ಅವರಿಗೆ ಈ ಎಲ್ಲ ವಿಚಾರಗಳನ್ನು ತಿಳಿಸಿದಾಗ ಅವರು ಕೂಡ ಖುಷಿಯಿಂದ ಅವರ ಕೆಲವೊಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗೆ CEO ಆಗಿರುವಂಥ ಬರಾರ್ ವಿಜಯ್ ಕುಮಾರ್ ಆಗಿರ್ಬೋದು, ಹಾಗೆ ನಿರ್ದೇಶಕರಾದಂಥ ಅನಿಲ್ ಕುಮಾರ್ ಸಿಂಗ್ ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅವರೊಟ್ಟಿಗೆ ಮಾತನಾಡಿದರು. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಟ್ಟರು. ಅವರು ನೀವು ಯಾವಾಗ ತಿರುಪತಿಗೆ ವಿಸಿಟನ್ನು ಮಾಡ್ತೀರಿ ಅಂತ ಕೇಳಿದಾಗ ಆದಷ್ಟು ಶೀಘ್ರವೇ ನಾನು ಕೂಡ ಭೇಟಿನ ಕೊಡ್ತೇನೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಟಿಟಿಡಿ ಅಧ್ಯಕ್ಷರಾದ ಮೇಲೆ ಬಿಆರ್ ನಾಯ್ಡು ಅವರು ಬಂದಂತಹ ಒಂದು ಮೊದಲ ಭೇಟಿ ಇದು. ಯಾಕಂದರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರೋದ್ರಿಂದಾಗಿ ಮತ್ತು ಟಿಟಿಡಿಯಲ್ಲಿ
ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇರೋದ್ರಿಂದಾಗಿ ಜನಮೆಚ್ಚುಗೆ ಕೂಡ ಪಾತ್ರವಾಗಿದೆ. ಜೊತೆಗೆ ಭಕ್ತಾದಿಗಳ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಅದು ಏರಿಕೆ ಆಗುತ್ತಾನೇ ಇದೆ. ಹಾಗಾಗಿಯೇ ಬಿಜಿ ಶೆಡ್ಯೂಲಲ್ಲೂ ಕೂಡ ಸ್ವಲ್ಪ ವಿರಾಮವನ್ನು ಮಾಡಿಕೊಂಡು ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ. 3 ದಿನಗಳ ಕಾಲ ಈ ಒಂದು ಪ್ರವಾಸವನ್ನು ಬಿ ಆರ್ ನಾಯ್ಡು ಅವರು ಹಾಗೆ ಅವರ ತಂಡದವರು ಕೈಗೊಂಡಿದ್ದಾರೆ. ಅಂದರೆ ಇನ್ನೂ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಮಾಹಿತಿಗಳನ್ನು, ತಮ್ಮಲ್ಲಿರುವಂಥ ಕೆಲವೊಂದಿಷ್ಟು ವಿಷಯಗಳನ್ನು ಅವರು ವಿನಿಮಯವನ್ನು ಮಾಡಿಕೊಂಡ್ರು. ಅದರ ಜೊತೆಗೆ ಬಿ ಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಅಲ್ಲಿ ಕ್ಷಿಪ್ರಗತಿಯಲ್ಲಿ ಆದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳೇನಿದಾವಲ್ಲ ಅದರ ಬಗ್ಗೆ ಕೂಡ ಮೆಚ್ಚುಗೆಯ ಮಾತುಗಳನ್ನು ಸಿದ್ದರಾಮಯ್ಯನವರು ಆಡಿದರು. ಜೊತೆಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಭಕ್ತರಿಗೆ ಇನ್ನೂ ಸಾಕಷ್ಟು ಅನುಕೂಲ ಮಾಡಿಕೊಡುವಂತೆ ಅವರಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಬಿ ಆರ್ ನಾಯ್ಡು ಕೂಡ ಅದಕ್ಕೆ ಉತ್ತಮವಾಗಿ ಸ್ಪಂದಿಸಿದರು. ಹಾಗಾಗಿಯೇ ಈಗ ಉತ್ತಮವಾದಂಥ ಭೇಟಿಯಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಬಿ ಆರ್ ನಾಯ್ಡು ಅವರು ಹೇಳಿಕೊಂಡಿದ್ದಾರೆ. ಇಬ್ಬರೂ ಪರಸ್ಪರವಾಗಿ ಕುಶಲೋಪರಿಯನ್ನು ವಿಚಾರಿಸಿದರು. ಸಿದ್ದರಾಮಯ್ಯನವರ ಆರೋಗ್ಯದ ಬಗ್ಗೆ ಕೂಡ ಬಿ ಆರ್ ನಾಯ್ಡು ಅವರು ಮಾಹಿತಿ ತೆಗೆದುಕೊಂಡರು.